ಅಂಕಗಳು ಮುಖ್ಯವೋ ಸಾಧನೆ ಮುಖ್ಯವೋ ಇದೊಂದು ತುಂಬಾ ವಿಚಾರ ನನ್ನ ತಲೆನಲ್ಲಿ ಸುಮಾರು ವರ್ಷದಿಂದ ಕೊರಿತಾ ಇರೋ ವಿಚಾರ. ಸುಮಾರು ಜನ ಏನು ಅನ್ಕೊಂಡಿದ್ದಾರೆ ಅಂದ್ರೆ ಮಾರ್ಕ್ಸ್ ಬಂದ್ಬಿಟ್ರೆ ಸಾಕು, ಮಾರ್ಕ್ಸ್ ಬಂದ್ಬಿಟ್ರೆ ಸಾಕು ಅಂತ ಹೇಳ್ತಾರೆ. ಆದರೆ ಅನೇಕ ಸಾಧಕರನ್ನ ನಾನು ಮಾತಾಡಿಸ್ಕೊಂಡು ಬಂದರೆ ಜಾಸ್ತಿ ಮಾರ್ಕ್ಸ್ ತೆಗೆದವರೆಲ್ಲ ಯಾವುದೋ ಒಂದು ಕೆಲಸಕ್ಕೆ ಹೋದ್ರು, ಫಿಕ್ಸ್ ಆದ್ರು, ಕಚ್ಕೊಂಡ್ರು, ಲೈಫ್ ಮಟ್ಯಾಶ್. ಆದರೆ ಯಾರು ಸಾಧನೆ ಮಾಡ್ತಾ ಇದ್ದಾರೆ ಅಂದರೆ ಮಿಡ್ಲ್ ಕ್ಲಾಸ್ ಅವರು, ತುಂಬ ಕಷ್ಟಪಟ್ಟಿರೋರು, ತುಂಬ ನೋವುಂಡಿರೋರು ಅಂತ ನನ್ನ ಸಂಶೋಧನೆ ಹೇಳ್ತಾ ಇದೆ. ಜೊತೆಗೆ ಸೋಲುಗಡಿ ಅಂಜಿತಿರಿ ಪುಸ್ತಕ ಬರೆಯೋ ಟೈಮಲ್ಲಂತೂ ನಾನು ಗಮನಿಸ್ತಾ ಬಂದೆ, ಯಾರು ವ್ಯಕ್ತಿ ಸೋತು ಸೋತು ಆ ಒಂದು ಸೋಲನ್ನ ಅನುಭವ ಅನ್ಕೊಂಡು ಜೀವನದಲ್ಲಿ ಮುಂದೆ ಬರ್ತಾ ಇದ್ದಾರೆ ಅಂತ. ಈಗ ನೀವು ಯೋಚನೆ ಮಾಡಿ, ನಿಮಗೆ ಬರೀ ಮಾರ್ಕ್ಸ್ ಸಾಕಾ, ಸಾಧನೆನೂ ಬೇಕಾ? ಸಾಧನೆನೂ ಬೇಕಾದ್ರೆ ಮಾರ್ಕ್ಸ್ ಜೊತೆಗೆ ಓದಬೇಕಾದ್ರೆ ಓದೋದ್ರ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಇರಬೇಕು. ಲೆಫ್ಟ್ ಬ್ರೈನು ರೈಟ್ ಬ್ರೈನು ಬ್ಯಾಲೆನ್ಸ್ ಆಗಬೇಕು ಅಂತಾರೆ. ಇವನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಎಸ್ಪೆಷಲಿ ಪೇರೆಂಟ್ಸ್ ಇದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅಂತ ಹೇಳ್ತಾ, ನಾವು ವಾರಕ್ಕೊಂದ್ಸರಿ ಈ ಥರದೊಂದು ವಿಷಯ ಕೊಟ್ಟು ಆನ್ಲೈನ್ ಸ್ಟೂಡೆಂಟ್ಸ್ಗೆ ಮಾತಾಡಿಸ್ತಾ ಇರ್ತವೆ. ಆ ಮಾತಾಡಿಸ್ತಾ ಇರುವಂಥ ಸಂದರ್ಭದಲ್ಲಿ ಅವರ ಮಾತುಗಳು ಬೆಳೀತಾ ಇರುತ್ತೆ, ಅದ್ರ ಜೊತೆಗೆ ಜ್ಞಾನ ವೃದ್ಧಿ ಆಗುತ್ತೆ. ಒಬ್ಬರು ಒಂದೊಂದು ರೀತಿ ಮಾತನಾಡುವುದರಿಂದ ಕಂಪ್ಯಾರಿಸನ್ ಮಾಡಿಕೊಂಡಾಗ ನಮಗೆ ವಿಷಯದ ಹರವು ಜಾಸ್ತಿ ಆಗ್ತದೆ. ಇದು ಮುಖ್ಯ ಉದ್ದೇಶ. ನಿಮಗೂ ಆನ್ಲೈನ್ ಆಫ್ಲೈನ್ ಕ್ಲಾಸ್ ಸೇರ್ಬೇಕಂದ್ರೆ 9620303000 ಅಥವಾ 9341259267ಗೆ ಕರೆ ಮಾಡಬೇಕು ಅಂತ ಆರಂಭದಲ್ಲೇ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಜೊತೆಗೆ ಜಯಪ್ರಕಾಶ್ ನಾಗತಿಹಳ್ಳಿ ಮತ್ತು ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಇವೆರಡೂ ಯೂಟ್ಯೂಬ್ ಚಾನಲ್ ನಿಮ್ಮ ಒಂದು ಪ್ರಗತಿಗೆ, ನಿಮ್ಮ ಒಂದು ಅಭಿವೃದ್ಧಿಗೆ, ವ್ಯಕ್ತಿತ್ವ ಪರಿವರ್ತನೆಗೆ ಮೀಸಲಾಗಿವೆ. ನೀವು ಉದ್ಧಾರ ಆಗಬೇಕಾ? ಇವೆರಡು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಚಾರದ ಬಗ್ಗೆ ಮಾಡರೇಷನ್ ನಿರೂಪಣೆ ಮಾಡಲಿಕ್ಕೆ ಹೊನ್ನಾವರದ ಎಂಜಿನಿಯರ್ ರವಿ ಅವರಿಗೆ ವಹಿಸ್ತಾ ಇದ್ದಾನೆ. ಎಸ್, ಓಟ್ ರವಿ ಸರ್. ನಮಸ್ಕಾರ ಎಲ್ಲ ಆತ್ಮೀಯ ವೀಕ್ಷಕರಿಗೂ ನಮಸ್ಕಾರ. ಹಾಗೆ ಜಯಪ್ರಕಾಶ್ ನಾಗತಿಹಳ್ಳಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ವೀಕ್ಷಕರೇ. ಎವ್ರಿ ವೀಕ್ ತಪ್ಪೆ ಟ್ಯೂನಿಂಗ್ ಕ್ಲಾಸ್ ಅಲ್ಲಿ ಇವತ್ತು ಕೂಡ ಬಹಳ ಉತ್ತಮವಾದಂತಹ ಟಾಪಿಕ್ಸ್ ನಮ್ಗೆ ಕೊಟ್ಟಿದ್ದಾರೆ ಡಿಸ್ಕಷನ್ ಮಾಡ್ಲಿಕ್ಕೆ ಸ್ನೇಹಿತರೆ. ಆ ಟಾಪಿಕ್ ಅಂಕಗಳ ಮುಖ್ಯವೋ ಸಾಧನೆ ಮುಖ್ಯವೋ, ಈ ವಿಚಾರದ ಕುರಿತು ಮಾತನಾಡ್ಲಿಕ್ಕೆ ನಮ್ಮಲ್ಲಿ ಅನೇಕ ಸ್ನೇಹಿತರು ಇಲ್ಲಿದ್ದಾರೆ. ಅವರನ್ನ ಕೇಳ್ತಾ ಹೋಗೋಣ, ಅವರ ಅನಿಸಿಕೆಗಳು ಏನಂತ ಹೇಳಿ ಸ್ನೇಹಿತರೆ. ಮೊದಲನೇದಾಗಿ ನಮ್ಮ ಜೊತೆ ಇದ್ದಾರೆ ಪ್ರಕೃತಿ ಗೀತಾ ಮೇಡಮ್ ಅವರು. ಅವ್ರನ್ನ ಕೇಳೋಣ. ಮೇಡಮ್, ಈ ವಿಷಯದ ಬಗ್ಗೆ ನಿಮಗೆ ಏನಿಸುತ್ತೆ ತಿಳಿಸಿ ಮೇಡಮ್. ನಮಸ್ಕಾರ. ನಮಸ್ತೆ. ಅಂಕಗಳು ಮುಖ್ಯವೋ ಸಾಧನೆ ಮುಖ್ಯವೋ ಅಂತ ಇವತ್ತಿನ ಒಂದು ಟಾಪಿಕ್ ಕೊಟ್ಟಿದ್ದಾರೆ. ನಿಜಕ್ಕೂ ಇದು ಒಬ್ಬೊಬ್ರು ಒಂದೊಂದು ಹೇಳ್ತಾರೆ. ಯಾಕಂದ್ರೆ ಮಕ್ಕಳನ್ನ ಕೇಳಿದ್ರೆ ನಮ್ಗೆ ಅಂಕನೇ ಮುಖ್ಯ ಅಂತಾರೆ, ಆದ್ರೆ ನಮ್ಮನ್ನ ಕೇಳಿದ್ರೆ ನಾವ್ ಹೇಳ್ತೀವಿ ಸಾಧನೆ ಮುಖ್ಯ ಅಂತ. ಖಂಡಿತ ಅಂಕ ಒಂದು ಸೀಮಿತ ಅವಧಿಗೆ ಮಾತ್ರ, ಶಾಲೆ ಒಂದು SLC ಅಥವಾ ಒಳಗಡೆ ಮಾತ್ರ ಒಂದು ಅಂಕಗಳಿಗೆ ಮುಖ್ಯ ಆಗಿರುತ್ತೆ. ಆದ್ರೆ ಈ ಸಾಧನೆ ಅನ್ನೋದು ನಮ್ಮ ಒಂದು ಪಾಠ ಪುಸ್ತಕವನ್ನ ಮೀರಿದ್ದು, ಅಂದ್ರೆ ನಮ್ಮ ಬದುಕಿನ ಒಂದು ಬುನಾದಿ ಆಗುವಂತದ್ದು ಈ ಸಾಧನೆ. ಈ ಸಾಧನೆಯಿಂದ ನಮ್ಗೆ ದೀರ್ಘಕಾಲದ ಪ್ರಭಾವ ಬೀರುತ್ತೆ. ಉದಾಹರಣೆಗೆ ಅಂಬಾನಿ ಆಗಿರ್ಬೋದು, ರತನ್ ಟಾಟಾ, ಸಚಿನ್ ತೆಂಡೂಲ್ಕರ್, ಇವ್ರಿಗೆಲ್ಲ ಒಂದು ಮಾರ್ಕ್ಸ್ ಕೌಂಟ್ ಆಗಲ್ಲ. ಇವರೆಲ್ಲ ಮಾರ್ಕ್ಸ್ ಅಂದ್ರೆ ಅಂಕಗಳನ್ನ ಮೀರಿ ಅವರ ಒಂದು ಪ್ರಭಾವದಿಂದ, ಅಂದ್ರೆ ಅವರ ಒಂದು ಸತತ ಪ್ರಯತ್ನದಿಂದ, ಅವರ ಸಾಧನೆಯಿಂದ ಗುರುತಿಸ್ಕೊಂಡಿದ್ದಾರೆ ಹೊರತು ಅವರು ಯಾವುದೇ ಒಂದು ಅಂಕಗಳಿಂದ ಗುರುತಿಸ್ಕೊಂಡಿಲ್ಲ. ಮತ್ತೆ ನಮ್ಗೆ ಇವಾಗ ಸರ್ಟಿಫಿಕೇಟ್ ಅಂಕದೆಲ್ಲ ಸುಮ್ನೆ ಮನೇಲಿ ಬೀರುಲಿಟ್ಟಿ ಪೂಜೆ ಮಾಡ್ತೀವಿ ಅಷ್ಟೇ. ಅದ್ ಯಾರು ನಿಮ್ಗೆ ನಾವು ಸಾಧನೆ ಮಾಡಿದಾಗ ನಿಮ್ಮ ಅಂಕ ತೋರಿಸಿ, ಅಂಕಪಟ್ಟಿ ತೋರಿಸಿ ಅಂತ ಯಾರು ಹೇಳಲ್ಲ. ಹಾಗಾಗಿ ನಮ್ಗೆಲ್ಲ ಆಗ ಬರೀ ಶಾಲೆಗೆ ಹೋಗ್ತಾ ಇದ್ದೋ, ಬರೀ ಬರ್ತಿದ್ದೋ. ಆದ್ರೆ ಈಗಿನ ಒಂದು ಶಾಲಾ ಕಾಲೇಜುಗಳಲ್ಲಿ ಹಲವಾರು ರೀತಿಯ ಒಂದು ವಿಭಿನ್ನವಾದಂತಹ ಎಕ್ಸ್ಟ್ರಾ ಟಾಸ್ಕ್ ಗಳೆಲ್ಲ ಇರುತ್ತೆ. ಅವ್ರಿಗೆ ನಿಜಕ್ಕೂ ಮುಂದೆ ಒಂದು ಅವ್ರಿಗೆ ಫೌಂಡೇಶನ್ ಅಂತಾನೆ ಹೇಳ್ಬಹುದು. ಹಾಗಾಗಿ ಒಂದು ಹೊಸ ಹೊಸ ಆವಿಷ್ಕಾರ, ಕಲೆ, ಉದ್ಯಮ ಪ್ರತಿಯೊಂದು ಈಗ ಸ್ಕೂಲಲ್ಲಿ ಅಳವಡಿಸ್ಕೊಂತ ಇದ್ದಾರೆ. ಅದು ನಿಜಕ್ಕೂ ಮಕ್ಕಳಿಗೆ ಒಂದು ಮುಂದಿನ ದಿನಗಳಲ್ಲಿ ಉಪಯೋಗ ಆಗುತ್ತೆ. ಒಂದು ಸಾಧನೆ ಮುಖ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್, ಬಹಳ ಚೆನ್ನಾಗಿ ಹೇಳಿದ್ದೀರಾ. ಅಂಕ ಬೇಕು, ಆದ್ರೆ ಸಾಧನೆ ಬಹಳ ಮುಖ್ಯ ಅಂತ ಹೇಳಿದಿರಿ. ಹಾಗೆ ಈ ವಿಷಯದ ಕುರಿತು ಇನ್ನೊಬ್ಬ ನಮ್ಮ ಸ್ನೇಹಿತರಿದ್ದಾರೆ, ರಮೇಶ್ DM ಸರ್ ಇದ್ದಾರೆ. ಅವರೇನು ಹೇಳ್ತಾರೆ ಕೇಳೋಣ ಬನ್ನಿ ಸ್ನೇಹಿತರೆ. ನಮಸ್ಕಾರ. ನಮಸ್ಕಾರಗಳು. ಅಂಕಗಿಂತ ಸಾಧನೆ ಮುಖ್ಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಅಂಕಗಿಂತ ಸಾಧನೆ ಮುಖ್ಯ ಅಂತ ಯಾಕೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಥಾಮಸ್ ಎಡಿಸನ್ ತನ್ನ ಸ್ಕೂಲಿಂದ ತನ್ನ ವಿದ್ಯಾವಂಚಿತರಾದಾಗ ತನ್ನ ತಾಯಿ ನೀಡಿದ ಸ್ಫೂರ್ತಿಯಿಂದ ಅವನು ಜೀವನದಲ್ಲಿ ಹಲವಾರು ಪ್ರಯೋಗಗಳನ್ನು ಮಾಡಿ ಹಲವಾರು ಬಾರಿ ಸೋಲನ್ನು ಅನುಭವಿಸಿದ್ರು ಕೂಡ ಅವನು ನಾನು ಯಶಸ್ವಿ ಆಗ್ತೇನೆ, ಆ ಅಂಕಕ್ಕಿಂತ ನನ್ನ ಸಾಧನೆ ಮುಖ್ಯ ಅನ್ನೋ ಮನೋಭಾವನೆಯಿಂದ ಅವನು ತನ್ನ ಪ್ರಯತ್ನವನ್ನು ಸತತವಾಗಿ ಮುಂದುವರಿಸಿ ಒಂದು ಬಲ್ಬ್ ಕಂಡುಹಿಡಿದು ಇಡೀ ಜಗತ್ತಿಗೆ ಬೆಳಕು ಕೊಟ್ಟ. ಅದ್ರಿಂದ ಏನ್ ಅನ್ಸುತ್ತೆ, ಕೆಲವೊಬ್ರನ್ನ ನಾವು ನೋಡಿರ್ತೀವಿ ನಮ್ಮ ನಿತ್ಯ ಜೀವನದಲ್ಲಿ.
ನಮ್ಗಿಂತ ಶಾಲಾ ದಿನಗಳಲ್ಲೂ ಟಾಪರ್ ಆಗಿದ್ದವರು ಕೂಡ ಅಷ್ಟೊಂದೇನು ಸಾಧನೆ ಮಾಡಿರಲ್ಲ. ನಮ್ಗಿಂತ ಕಡಿಮೆ ಓದ್ತಿದವರು ಕೂಡ ಜೀವನದಲ್ಲಿ ಸಾಧನೆ ಮಾಡಿರ್ತಾರೆ. ಅವ್ರ ವಿಚಾರದಲ್ಲಿ ನಮ್ಗೆ ಅನುಭವ ಆಗೋದೇನು, ಅಂಕ ಮುಖ್ಯ ಅಲ್ಲ, ಅಂಕಕ್ಕಿಂತ ಸಾಧನೆ ಮುಖ್ಯ. ಅಂಕ ಏನಿದ್ರು ಶಾಲಾ ಶಿಕ್ಷಣಕ್ಕೆ ಮಾತ್ರ, ಜೀವನಕ್ಕೆ ಸಾಧನೆ ಅನ್ನೋದು ಮುಖ್ಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಧನ್ಯವಾದಗಳು. ನಮಸ್ಕಾರ. ಬಹಳ ಚಿಕ್ಕದಾಗಿ ಚೊಕ್ಕದಾಗಿ ಬಹಳ ಚೆನ್ನಾಗಿ ಹೇಳಿದಿರಿ. ಹಾಗೆ ನಮ್ ಜೊತೆ ಬಿಜಾಪುರದ ನೇತ್ರಾವತಿ ಮೇಡಮ್ ಅವರು ಇದ್ದಾರೆ. ಅವ್ರ ಈ ವಿಷಯದ ಕುರಿತು ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ. ಎಲ್ಲ ಸ್ನೇಹಿತರಿಗೂ ನಮಸ್ಕಾರಗಳು. ಅಂಕಗಳ ಮುಖ್ಯವೋ ಸಾಧನೆ ಮುಖ್ಯವೋ ಅಂತ ಹೇಳಿ ಅಂದ್ರೆ, ಈಗ ಮನುಷ್ಯನಿಗೆ ಆಹಾರ ಮುಖ್ಯ ಮತ್ತು ನೀರು ಮುಖ್ಯ ಅನ್ನೋ ಒಂದು ಇದು ಅಂತ ನಾ ಹೇಳ್ತೀನಿ. ಎರಡೂ ಬೇಕು. ಅಂದ್ರೆ ಇವಾಗ ಒಂದು ಕಲಿಕೆ ಹಂತದಲ್ಲಿ, ಈಗ ಪ್ರೈಮರಿ ಹಿಡ್ಕೊಂಡು ಕಾಲೇಜ್ ಡಿಗ್ರಿ ಮುಗಿಯತನ, ಅವಾಗ ಎಲ್ಲಾರು ನೀ ಸಾಧನೆ ಏನ್ ಮಾಡಿದೆ ಅಂತ ಕೇಳೋಕ್ಕಿಂತ ನಿನ್ ಅಂಕ ಎಷ್ಟಿದೆ ಅಂತ ಹೇಳಿ ಪ್ರತಿಯೊಂದು ಒಂದು ಅಡ್ಮಿಷನ್ ಹೋದಲ್ಲಿ ಏನ್ ಕೇಳ್ತಾರ ಅಂದ್ರೆ, ನಿನ್ ಅಂಕ ಎಷ್ಟು ಬಂದಿದೆ ಅಂತ ಕೇಳ್ತಿರ್ತಾರ. ಅವ ಸಾಧನೆ ಆಮೇಲೆ ಅಂತ ನನಗ ಅನಿಸ್ತದ. ಮತ್ತೆ ಒಂದ್ ಸಾಧನೆ ಮೆಟ್ಲು ಯಾವಾಗಂದ್ರೆ, ಯಾವಾಗಲೂ ಶಿಕ್ಷಣ ಹಂತ ಮುಗಿದ ಬಳಿಕ ಸಾಧನೆಯದು ಹಂತ ಶುರುವಾಗ್ತದ ಅಂತ ನಾ ಅನಿಸ್ತದ. ಮತ್ತೆ ಎರಡೂ ಮುಖ್ಯನೇ ಅನಿಸ್ತದ. ಈ ಯಾವುದೇ ಒಬ್ಬ ಮನುಷ್ಯ ಸಕ್ಸಸ್ಫುಲ್ ವ್ಯಕ್ತಿ ಆಗ್ಬೇಕಾದ್ರೆ ಅಂಕನೂ ಬೇಕು ಸ್ಟಾರ್ಟಿಂಗ್, ಮುಂದೆ ಅವನ ಸಾಧನೆ ಮೆಟ್ಲು ಏರ್ಬೇಕಾದ್ರೆ ಸಾಧನೆಯೂ ಬೇಕು ಅಂತ ಹಂತ ಬೆಳಿಬೇಕಾದ್ರ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಸರ್. ಧನ್ಯವಾದ. ಮೇಡಮ್ ಬಹಳ ಸರಳವಾಗಿ ತಿಳಿಸ್ಕೊಟ್ಟಿದ್ದಾರೆ. ತಮಗೆ ನಮಸ್ಕಾರ, ಧನ್ಯವಾದಗಳು. ಹಾಗೆ ನಮ್ಮ ಜೊತೆ ಅನಂತ ಕೃಷ್ಣಮೂರ್ತಿ ಸರ್ ಇದ್ದಾರೆ. ಈ ವಿಷಯದ ಕುರಿತು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಸ್ನೇಹಿತರೆ. ನಮಸ್ಕಾರ ಸರ್. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ ಸರ್. ಸರ್, ಅಂಕಗಳು ಮುಖ್ಯವೋ ಸಾಧನೆಯೇ ಮುಖ್ಯವೋ ಅಂತಂದಾಗ, ಅಂಕಗಳ ಬಗ್ಗೆ ಇವತ್ತು ಎಲ್ಲಾ ಮಕ್ಕಳಿಗೂ ಅಂಕಗಳು ತರ್ರಿ 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 ಅಂತ ಪೇರೆಂಟ್ಸ್ ಬಹಳ ಟಾರ್ಚರ್ ಇಡ್ತಾರೆ. ಬಟ್ ಫ್ಯೂಚರ್ ನಲ್ಲಿ ನಾವು ಏನ್ ಸಾಧನೆ ಮಾಡಿದೀವಿ ಅಂತ ನೋಡಿದಾಗ ಮಕ್ಕಳನ್ನ ನಾವು ಟ್ರೆಸ್ ಮಾಡ್ತೀವಿ. ಕೆಲವರಿಗೆ ಓದೋದ್ರಲ್ಲಿ ಇಂಟ್ರೆಸ್ಟ್ ಇರ್ಬೋದು, ಇನ್ನೊಬ್ರು ಕೆಲವರಲ್ಲಿ ಇಂಟ್ರೆಸ್ಟ್ ಇರ್ತವೆ. ಅವರು ಅದನ್ನೆಲ್ಲ ಬದಿಗಟ್ಟಿ ಅಂಕ 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 ಅಂತೇಳಿ ಇದು ಮಾಡ್ತಾರೆ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ಈ ಮಾರ್ಕ್ಸ್ ಅನ್ನೋದೇ ಮುಖ್ಯ ಅಲ್ಲ, ಜೀವನದಲ್ಲಿ ಸಾಧನೆ ಮಾಡೋದು ಅನ್ನೋದು ಮುಖ್ಯ. ಇವತ್ತು ನಾವು ಬಹಳಷ್ಟು ಜನ ನೋಡ್ತೀವಿ, ಕ್ರಿಕೆಟ್ ನಲ್ಲಿ ಆಗಿರ್ಬೋದು, ಸ್ವಿಮ್ಮಿಂಗ್ ನಲ್ಲಿ ಆಗಿರ್ಬೋದು ಸಾಧನೆ ಮಾಡಿದ್ದಾರೆ. ಎಂತದ್ರಲ್ಲಿ ಒಂದು ಸಣ್ಣದೊಂದು ಕತೆ ಹೇಳಕ್ ಇಷ್ಟಪಡ್ತೀನಿ. ಒಂದು ಫೋಟೋಗ್ರಾಫರ್ ಇದ್ದಂತೆ, ಅವನು ಫೋಟೋ ತೆಗಿಯೋದು ಹವ್ಯಾಸ. ಅವನು ಎಲ್ಲಾ ಇದರಲ್ಲಿ ಫೋಟೋ ತೆಗೋದ್ರಲ್ಲಿ ಅವನಿಗೆ ಒಂದು ಗೋಲ್ಡ್ ಮೆಡಲ್ ಬಂತಂತೆ ಫೋಟೋ ತೆಗಿಯೋದ್ರಲ್ಲಿ. ಆ ಗೋಲ್ಡ್ ಮೆಡಲ್ ಬಂದಾಗ ಅವನ್ನ ಸಮ್ಮೇಳನ ಮಾಡಿ ಅವ್ರನ್ನ ಸೆಲೆಬ್ರೇಟ್ ಮಾಡ್ಬೇಕಂತ ಕರಿತಾ ಇದ್ದಾಗ, ಅವಾಗ ಅವ್ನಿಗೆ ಯಾವ್ದ್ರ ಬಗ್ಗೆ ತೆಗ್ದಿದ್ನು ಅಂದ್ರೆ, ಒಂದು ಸಿಂಹ, ಒಂದು ಜಿಂಕೆ. ಆ ಸಿಂಹ ಹೋಗಿ ಜಿಂಕೆನ ಇಟ್ಕೋಬೇಕಾದ್ರೆ ಅವ್ನ ಅಷ್ಟು ನೀಟಾಗಿ ಫೋಟೋಗ್ರಾಫರ್ ಮಾಡಿದ್ನು. ಆ ಫೋಟೋಗೆ ಅವನಿಗೆ ಇದು ಬಂತಂತೆ, ಪ್ರೈಸ್ ಬಂತಂತೆ. ಆ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಪ್ರೈಸ್ ಅಲ್ಲಿ ಗೋಲ್ಡ್ ಮೆಡಲ್ ತಗೊಳಕ್ಕೆ ಅವನು ಹೋಗ್ತಾ ಇರ್ಬೇಕಾದ್ರೆ ಎಲ್ಲರೂ ಫೋನ್ ಮಾಡಿ ನಿನ್ಗೆ ವಿಶ್ ಮಾಡ್ತಾ ಇದಾರೆ ಅಂತೆ. ನೀನು ಬಹಳ ಒಂದು ಸಾಧನೆ ಮಾಡಿದೆ, ನೀನು ಹಂಗ ಹಿಂಗ ಅಂತೇಳಿ ಎಲ್ಲರೂ ವಿಶ್ ಮಾಡ್ಬೇಕಾದ್ರೆ ಅವ್ನ್ ಖುಷಿ ಇತ್ತಂತೆ. ಅದ್ರಲ್ಲಿ ಮಾತ್ರ ಒಬ್ಬನ್ ಮಾತ್ರ ಫೋನ್ ಮಾಡ್ಬಿಟ್ಟು ಹೇಳಿದಂತೆ, ನೋಡು ನೀನು ಆ ಫೋಟೋ ತೆಗೆದು ಆದ್ಮೇಲೆ ಆ ವಿಡಿಯೋದನ್ನ ಶೇರ್ ಮಾಡಿದಾಗ ಸ್ವಲ್ಪ ನೀನ್ ಹಿಂದೆ ಬಂದು ನೋಡಿದ್ರಿಗಿನ ಅದಕ್ಕ ಸಿಂಹ ಅದ್ರ ಪಾಡಿಗೆ ಅದು ಹೋಯ್ತು. ಬಟ್ ಅಲ್ಲಿ ಜಿಂಕೆ ಬಹಳ ನರಳಾಡ್ತಾ ಇತ್ತು. ಅದಕ್ಕೆ ಏನಾದ್ರೂ ಒಂದು ಸ್ವಲ್ಪ ನೀನು ನೀರ್ ಹಾಕೋದು ಏನೋ ಒಂದು ಮಾಡಿದ್ರೆ, ಮಾನವೀಯತೆ ಬೆಳೆದಿದ್ರೆ ಅದು ಇನ್ನೂ ಒಂದು ಸ್ವಲ್ಪ ಉಸಿರಾಡ್ತಿತ್ತು, ಇನ್ನೂ ಒಂದು 4 ದಿನ ಬದುಕ್ತಿತ್ತೇನೋ. ಅದು ನೀನ್ ಯಾಕೆ ಯೋಚನೆ ಮಾಡ್ಲಿಲ್ಲ ಅಂತ ಹೇಳ್ತಂತೆ. ಸೊ ಅವಾಗ ಅನ್ಕೊಂಡಂತೆ, ನಾನು ಯಾವಾಗ್ಲೂ ಸಾಧನೆ ಮಾಡೋದು, ಒಂದು ಮೆಡಲ್ಸ್ ತಗೊಳ್ಳೋದು ಅದ್ರ ಬಗ್ಗೆನೇ ಯೋಚನೆ ಮಾಡಿದೆ. ಬಟ್ ನಾನು ಮಾನವೀಯತೆ ದೃಷ್ಟಿಯಿಂದ ಯೋಚನೆ ಮಾಡ್ಬೇಕಾಗಿತ್ತು ಅಂತ ಅವನು ಆ ಮೆಡಲ್ ತಗೊಳ್ಳೋದು ಹೋಗ್ಬೇಕಾದ್ರೆ ಅದನ್ನೇ ಚಿಂತೆ ಮಾಡಿಕೊಂಡು ಅದನ್ನ ಆ ಸಂದರ್ಭದಲ್ಲಿ ನೆನ್ಸ್ಕೊಂಡಂತೆ. ಸೊ ಜೀವನದಲ್ಲಿ ನಾವು ಏನೇ ಅಂಕಗಳು, ಏನೇ ಮೆಡಲ್ಸ್ ತಗೋಬೇಕಾದ್ರೆ ಅದ್ರ ಹಿಂದೆ ಸಾಧನೆ, ಒಂದು ಮಾನವೀಯತೆ ಇದ್ದಂತ ಇದನ್ನ ಪಡ್ಕೊಂಡಾಗ ಮಾತ್ರ ಒಂದು ಜೀವನದ ಸಾರ್ಥಕತೆ ಆಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಕತೆ ಮುಖಾಂತರ. ತಮಗೆ ಧನ್ಯವಾದಗಳು. ಈಗ ನಮ್ ಜೊತೆ ಡಾಕ್ಟರ್ ಅಮೃತ್ ರಾಜ್ ಸರ್ ಇದ್ದಾರೆ. ಅವ್ರ ವಿಷಯದ ಕುರಿತು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಸರ್. ನಮಸ್ಕಾರ. ವೀಕ್ಷಕರೇ, ಡಾಕ್ಟರ್ ಅಮೃತ್ ರಾಜ್ ಅವರ ನೆಟ್ವರ್ಕ್ ಸರಿ ಇಲ್ಲದ ಕಾರಣ ಅವರು ಜಾಯಿನ್ ಆಗ್ತಾ ಇಲ್ಲ ಅನಿಸ್ತದೆ. ಈಗ ನಮ್ ಜೊತೆ ಇನ್ನೊಬ್ರು ಆನಂದ್ ಸರ್ ಇದ್ದಾರೆ. ಅವರು ಈ ವಿಷಯದ ಕುರಿತು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಸರ್. ನಮಸ್ಕಾರ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಗೆಳೆಯರೆ. ಅಂಕಗಳು ಮುಖ್ಯವೋ ಸಾಧನೆ ಮುಖ್ಯವೋ?
ಈಗ ಎಲ್ರೂನು ಹೇಳೋದು ಜನರಲ್ ಆಗಿ ನಾವು ಮನೆಯಿಂದ ಆಚೆ ಬಂದಾಗ ಸಾಧನೆ ಮುಖ್ಯ ಅಂತ ಹೇಳ್ತೀವಿ. ಇನ್ಕ್ಲೂಡಿಂಗ್ ಇಲ್ಲಿ ಮಾತಾಡ್ತಾ ಇರೋರು ಎಲ್ಲರ ಮೈಂಡ್ ಅಲ್ಲಿ ಏನಿದೆ ಅಂದ್ರೆ ಅಂಕಗಳೇ ಮುಖ್ಯ ಅಂತ. ಯಾಕೆ ಅಂದ್ರೆ ಪ್ರೆಷರ್ ಹೆಂಗಿರುತ್ತೆ ಅಂದ್ರೆ ಮನೆಗಳಲ್ಲಿ, ನಾನೀಗ ಇತ್ತೀಚೆಗೆ ನೋಡಿದಾಗ ಪೇರೆಂಟ್ಸ್ ಸ್ಕೂಲ್ಗಳಲ್ಲೋ ಅಥವಾ PU ಕಾಲೇಜ್ಗಳಲ್ಲಿ ಹತ್ರ ಹೋಗಿ ನಮ್ಮ ಮಕ್ಕಳು, ನನ್ ಮಗ ಅಥವಾ ನನ್ ಮಗಳು 100ಕ್ಕೆ 100 ಅಂಕ ಬರ್ಬೇಕು. ಯಾರೋ ಒಬ್ಬ ಪ್ರಿನ್ಸಿಪಾಲ್ ಹೇಳ್ತಾ ಇದ್ದ, ಆಯ್ತು 99 97 ಬಂದಿತ್ತು, 100 ಕೊಟ್ಬಿಡ್ತೀನಿ ಹೋಗಿ, ನೆಕ್ಸ್ಟ್ ಇಯರ್ ಇಂದ 100 ಕೊಟ್ಬಿಡ್ತೀನಿ ಅಂತ. ಸೊ ಹೆಂಗೆ ಅಂದ್ರೆ ನಾವು ಈ ಅಂಕಗಳ ಬೆನ್ನು ಬಿದ್ದಿದೀವಿ. ಯಾಕೆಂದ್ರೆ ಈಗ ನಮ್ಮ ನೆರೆಹೊರೆಯವರೇ ಬರ್ತಾರೆ, ಒಂದು ರಿಸಲ್ಟ್ ಬಂದಾಗ ಎಷ್ಟು ಪರ್ಸೆಂಟೇಜ್ ಅಂತ ಕೇಳ್ತಾರೆ. ಸಾಮಾನ್ಯವಾಗಿ ಇದು ಎಲ್ಲಾ ಕಡೆನೂ ನಡೀತಾ ಇರೋದು. 70% ಅಂತ ಏನಾದ್ರೂ ಬಂತು ಅಂದ್ರೆ ಅವ್ನು ಸೂಸೈಡ್ ಮಾಡ್ಕೊಳ್ಳೋವರೆಗೂ ಬಿಡಲ್ಲ. 70 ಇನ್ನೂ ಬದುಕಿದ್ಯಾ ಆ ಲೆವೆಲ್ ಅಲ್ಲಿ ಟಾರ್ಚರ್ಗಳು ಮಾಡ್ತಾ ಇರ್ತಾರೆ ನಮ್ಮ ಸುತ್ತಮುತ್ತ. 90 95 100. ಯಾಕೆಂದ್ರೆ ನಾವೆಲ್ಲ ಓದಾವಾಗ SLC ಪಾಸ್ ಆಗೋದು ತುಂಬಾ ಕಷ್ಟ. ಈಗ SLC ಫೇಲ್ ಆಗೋದು ತುಂಬಾ ಕಷ್ಟ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಫೇಲ್ ಆಗಿರೋರ ನಾನು ನೋಡಿಲ್ಲ. ಸೊ ಆದ್ರಿಂದ ಎಲ್ಲೋ ಒಂದತ್ರ ನಾವು ಈ ಅಂಕಗಳ ಕಡೆ ಬೆನ್ನತ್ತಿರೋದ್ರಿಂದ ನಮ್ಮ ಈ ಏನಿದೆ ನಮ್ಮ ಒಂದು ಪರಿವರ್ತನೆ ಇದೆಲ್ಲ ನಮ್ಮ ಇದು ಬೆಳವಣಿಗೆ ಇದೆಯಲ್ವಾ. ಸೊ ಇದೆಲ್ಲ ಒಂದು ಕಡೆ ಹೋಗ್ತಾ ಇದೆ. ಯಾಕೆಂದ್ರೆ ಈಗ IIT ಅಲ್ಲಿ ಇತ್ತೀಚೆಗೆ ನಾನು ಒಂದು ಅಷ್ಟೇ ಸ್ಟ್ಯಾಟಿಸ್ಟಿಕಲ್ ಡಾಟಾ ಅಲ್ಲಿ ನೋಡಿದಾಗ IIT ಅಲ್ಲಿ ಓದಿರೋರೆ 4 ಜನ ಸೂಸೈಡ್ ಮಾಡ್ಕೊಂಡಿದ್ರು ಈಗ 2 ತಿಂಗಳ ಹಿಂದ್ಗಡೆನೆ. ಸೊ ಅವ್ರಿಗೆ ಯಾವ ಶಿಕ್ಷಣ ಕೊಟ್ವಿ ನಾವು? ನಮ್ಮ ಮೊದಲನೇ ಶಿಕ್ಷಣ ಹೆಂಗಿತ್ತು? ಗುರುಕುಲ್ ಇತ್ತು. ಗುರುಕುಲಿಂದ ಏನ್ ಕಲಿಸ್ತಾ ಇರ್ಲಿಲ್ಲ. 5 ವರ್ಷ 10 ವರ್ಷ 12 ವರ್ಷ ಒಂದೇ ಕೆಲಸ, ಫೋಕಸ್ ಅದರ ಮೇಲೆನೆ ಮಾಡಿಸ್ತಾ ಇದ್ರು. ಕೊನೆಗೆ 15 16 ವರ್ಷ ಆದ್ಮೇಲೆ ಏನೋ ಒಂದು ತಥಾಸ್ತು ಅಂತ ಇದ್ರು. ಅವನು ಯಾವ್ದೋ ಒಂದು ಸ್ಕಿಲ್ ಕಲಿತಾ ಇದ್ದ, ಹೋಗಿ ಹ್ಯಾಪಿಯಾಗಿ ಎಂಜಾಯ್ ಆಗಿ ಜೀವನ ಮಾಡ್ತಾ ಇದ್ದ. ಈಗ ನಾವು ಪ್ರತಿ ದಿನ ಪ್ರತಿ ಕ್ಷಣ ಮನೆ ಟ್ಯೂಷನ್ನು, ಕಾಲೇಜ್ ಟ್ಯೂಷನ್ನು, ಮತ್ತೆ ಬೇರೆ ಬೇರೆ ಏನೋ ನಮ್ಮ ಗ್ರೂಪ್ ಸ್ಟಡೀಸು ಇವೆಲ್ಲ ಸೇರ್ಕೊಂಡು ಈ ಅಂಕಗಳ ಬೆನ್ನತ್ತಿ ಈ ಆಚೆಯಿಂದ ನಮ್ಮ ತಲೆ ತುಂಬ್ತಾ ಇದೀವಿ. ನಮ್ಮ ಒಳಗಡೆ ಏನಿದೆ ಅದನ್ನ ಎಲ್ಲ ಮರ್ತು ಬಿಟ್ಟಿದೀವಿ. ಸೊ ನನಗ್ ಗೊತ್ತಿರೋ ಮಟ್ಟಿಗೆ ಶಾಲೆಗೆ ಕಳಿಸ್ದಿರ ಇದ್ರೆ ಅವನು ಬುದ್ಧಿವಂತನ ತರ ಇರ್ತಾನೆ. ಶಾಲೆಗೆ ಹೋಗ್ತಾ ಇರೋದ್ರಿಂದ ಎಲ್ಲವನ್ನು ಮರ್ತಿದ್ದಾನೆ ಅಂತ ನನಗನ್ಸುತ್ತೆ. ಈ ವಿಚಾರವಾಗಿ ನನ್ನ ಮಾತಾಡ್ಸೋದಕ್ಕೆ ಧನ್ಯವಾದಗಳು ಸರ್. ನಮಸ್ತೆ. ನಮಸ್ಕಾರ, ಧನ್ಯವಾದಗಳು. ಈ ವಿಷಯದ ಕುರಿತು ಬಹಳ ವಾಸ್ತವವಾದಂತ ವಿಚಾರವನ್ನು ತಿಳಿಸಿದ್ದೀರಿ ಸರ್. ಹಾಗೆ ಈ ವಿಷಯದ ಕುರಿತು ಮಾತನಾಡ್ಲಿಕ್ಕೆ ಶಿವಮೊಗ್ಗದಿಂದ ಶ್ರೀ ಕೃಷ್ಣಮೂರ್ತಿ ಸರ್ ಜಾಯ್ನ್ ಆಗಿದ್ದಾರೆ. ಅವರನ್ನ ಕೇಳೋಣ. ಸರ್ ನಮಸ್ಕಾರ. ಈ ವಿಷಯದ ಕುರಿತು ನಿಮ್ಮ ಅನಿಸಿಕೆ. ಎಲ್ರಿಗೂ ನಮಸ್ಕಾರ. ಈ ದಿನ ಒಂದು ಒಳ್ಳೆ ಟಾಪಿಕ್ ಸಹ ಹೇಳಿದ್ದಾರೆ ಸರ್. ಅಂಕಗಳು ಮುಖ್ಯವೋ ಸಾಧನೆ ಮುಖ್ಯವೋ, ಈ ವಿಷಯವಾಗಿ ಹೇಳೋದಾದ್ರೆ ಸರ್, ಹಿಂದೆ ಈಗ ಸರ್ ಹೇಳಿದ್ರು ಅಂಕಗಳ ಮೇಲೆ ಹಿಂದೆ ಬಿದ್ದಿರೋ ಜನ ಇಲ್ಲ ಅಂತ. ಈಗ ಏನಾಗಿದೆ ಅಂದ್ರೆ ಇತ್ತೀಚೆಗೆ ನಾವು ಸ್ವಲ್ಪ ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗತ್ತೆ. ಹಿಂದೆಲ್ಲ ಅಂಕದ ಮೇಲೆ ಹೋದ್ರೆ ಏನಾಗುತ್ತೆ ಅಂದ್ರೆ ಸಕ್ಸಸಿವ್ ರೇಟ್ ಕಮ್ಮಿ ಇರುತ್ತೆ ಮನುಷ್ಯನಿಗೆ. ಅಂಕಗಳು ಅಂದ್ರೆ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ನಲ್ಲಿದ್ರೆ, ಇತ್ತೀಚೆಗೆ ಯಾವ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಯಾರಿದ್ದಾರೆ ಅವ್ರು 100% ಸಕ್ಸಸ್ ಆಗಿದ್ದಾರೆ. ಓನ್ಲಿ ಅಂಕಗಳಿದ್ದರೆ ಅವ್ರು ಸೀಮಿತ ಆಗ್ತಾರೆ ಅವರು. ಯಾಕೆಂದ್ರೆ ಅವ್ರಿಗೆ ಹೊರಗಿನ ಪ್ರಪಂಚನೇ ಗೊತ್ತಾಗೋದಿಲ್ಲ ಅಷ್ಟಕ್ಕೆ ಫಾಲೋ ಅಪ್ ಅಲ್ಲಿ ಇದ್ರೆ. ಸಾಧನೆ ಮಾಡಿದವರು ಸಮಾಜದಲ್ಲಿ ಇರ್ತಾರೆ, ಅಂಕಗಳು ಪರ್ಸನಲ್ ಅಷ್ಟೇ ಖಾಸಗಿಯಾಗಿ ಉಳಿದಾರೆ. ಅದಕ್ಕೋಸ್ಕರ ನಾವ್ ಹೇಳೋದೇನಂದ್ರೆ, ಸಾಧನೆ ಮಾಡಿದವ್ರಿಗೆ ಸಮಾಜದಲ್ಲಿ ಅವರು ಹೆಸರುಗಳು ಗಳಿಸ್ಲಿಕ್ಕೆ ಕಠಿಣ ಪರಿಶ್ರಮದಿಂದ ಅವರು ಹೆಸರು ಗಳಿಸ್ತಾರೆ. ಅಂಕಗಳು ಅಂದ್ರೆ ಅರ್ಹತೆ ಇರುತ್ತೆ. ಸರ್ ಹೇಳಿದ್ರು ಅರ್ಹತೆ. ಈಗೇನಾಗಿದೆ ಅಂದ್ರೆ ಕ್ವಾಲಿಫೈ ಆಗ್ಲಿಕ್ಕೋಸ್ಕರ ಮಾತ್ರ ಅಂಕಗಳು ಬೇಕಾಗುತ್ತೆ ಅಷ್ಟೇ. ಜೀವನ ನಿರ್ವಹಣೆಗಾಗಿ ಕೆಲವು ಸಾಧನೆ ಮಾಡಿದ್ರು ಸಮಾಜದಲ್ಲಿ ಉಳಿತಾರೆ ಕೊನೆಯವ್ರಿಗೂ. ಆದ್ರಿಂದ ಯಾವುದೇ ಇರ್ಲಿ, ಮಲ್ಟಿ ಟಾಸ್ಕ್ ಅಲ್ಲಿ ಯಾರು ಸಕ್ಸಸ್ ಆಗ್ತಾರೋ ಅವರು ಜೀವನದಲ್ಲಿ ಸಕ್ಸಸ್ ಆಗ್ತಾರೆ. ಸಾಧನೆಗಳು ಅಂತ ಟೈಮಲ್ಲಿ ಏನನ್ಸುತ್ತೆ ಅಂದ್ರೆ, ಯಾಕೆಂದ್ರೆ ಈಗ ಅಂಕಗಳು ಅಂದ್ರೆ ನಮಗೆ ಯಾವ್ದಾದ್ರು ಒಂದು ಎಲ್ಲಾರು ಒಂದು ಅಡ್ಮಿಷನ್ ಆಗಬೇಕು, ಈ ಕಡೆ ಈ ತರ ಎಲ್ಲ ಇದೆ. ಇದೇ ತರ ನಾವು ಹಿಂಗ್ ಹೋದಾಗ ನಮ್ಮಲ್ಲಿ ಶಿವಮೊಗ್ಗದಲ್ಲಿ ಒಂದು ಓಪನ್ ಮೈಂಡ್ ಅಂತ ಶಾಲೆ ಇದೆ. ಅಲ್ಲಿ 100% ವಿತೌಟ್ ಬುಕ್ ಕ್ಲಾಸಸ್ ಮಾಡ್ತಾರೆ. ಅಲ್ಲಿರೋ ಮಕ್ಕಳೆಲ್ಲ ಔಟ್ಪುಟ್ ಬರಲ್ಲ, ಸಕ್ಸಸ್ ಇವಾಗ ಬರ್ತಾ ಇದಾರೆ. ವಿತೌಟ್ ಬುಕ್ ಅಪ್ ಟು 10th ವರೆಗೂ ಬುಕ್ಸೇ ಇಲ್ಲ ಅಲ್ಲಿ. ಈ ಲೈಫ್ ಲೀಡಿಂಗ್ ಅಲ್ಲಿ ಡೈಲಿ ಯಾವ ತರ ಜೀವನ ಮಾಡ್ಬೇಕು, ಅದೇ ತರ ಸ್ಟಡೀಸ್ ಅಲ್ಲಿ ಇರೋದು. ಆ ತರ ಸಕ್ಸಸ್ ಆಗಿದ್ದಾರೆ ಆ ಶಾಲೆಯಲ್ಲಿ. ಅದಕ್ಕೋಸ್ಕರ ನಾನು ಹೇಳೋದೇನಂದ್ರೆ, ಅಂಕಗಳು ಮುಖ್ಯ ಅಂದ್ರೆ ಅದು ನಮಗೆ ನೆಕ್ಸ್ಟ್ ಹೈಯರ್ ಎಜುಕೇಶನ್ ಬೇಕಾಗುತ್ತೆ. ಆದ್ರೆ ಸಾಧನೆ ಮಾಡೋದೇ ಇಂಪಾರ್ಟೆಂಟ್ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಸರ್. ನಮಸ್ಕಾರ, ಬಹಳ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರಿ, ತಮಗೆ ಧನ್ಯವಾದಗಳು. ವೀಕ್ಷಕರೇ, ನೀವು ನೋಡಿದ್ರಲ್ಲ ಈ ವಿಷಯದ ಕುರಿತು ನಮ್ಮೆಲ್ಲ ಸ್ನೇಹಿತರು ಎಷ್ಟು ಚೆನ್ನಾಗಿ ಮಾತನಾಡಿದಾರೆ ಅಂತ. ನಿಮಗೂ ಈ ವಿಷಯದ ಕುರಿತು ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ತಪ್ಪದೆ ಜಯಪ್ರಕಾಶ್ ನಾಗತ್ತೇಳಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ
ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಮತ್ತೆ ಈ ಅವಕಾಶ ಕೊಟ್ಟಂತ ನಮ್ಮ ಮೆಂಟರ್ ಅಂತ ಜಯಪ್ರಕಾಶ್ ನಾಗತೇಳಿ ಸರ್ ಅವರಿಗೆ ಧನ್ಯವಾದಗಳು. ಇಲ್ಲಿಗೆ ಈ ವಿಡಿಯೋ ಮುಗಿಸೋಣ. ಎಲ್ಲರಿಗೂ ನಮಸ್ಕಾರ.